ಮೊನ್ನೆಯಿಂದ ಬತ್ತೀನಿ 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 ಅಮ್ಮಯ್ಯನ ಕರ್ಕೊಂಡು ಬತ್ತೀನಿ ಬತ್ತೀನಿ ಅಂತ ಹೇಳ್ಬಿಟ್ಟು ಬರ್ಲೂ ಇಲ್ಲ ಮಾಡ್ಲೂ ಇಲ್ಲ. ನಾನು ನೋಡಿ 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 ಅತ್ತಾಗ ಸಾಕಾಗೋಯ್ತು ನನಗಂತೂ ಬತ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲ ಯಾಕೆ ಬರಕ್ ಹೋಗ್ಲಿಲ್ಲ. ನಾನು ನನ್ನ ಮಗಂಗೆ ಹೇಳಿದೀನಿ ಹೋಗ್ಬಿಟ್ಟು ಬರ್ಲಾ ಅಜ್ಜಿ ನೋಡ್ಕೊಂಡ್ ಬರ್ಲಾ ಅಂತ ಹೇಳಿದ್ರೆ ಬರಂಗಿಲ್ಲ ಮಾಡಂಗಿಲ್ಲ. ಅವನಂತೂ ನನಗಂತೂ ಸಾಕಾಗೋಯ್ತು. ನನಗಂತೂ ನನ್ನ ಮಗಂತಾಗ ಎಣಗಕ್ಕೆ ಹಾಕಿಲ್ಲ ಕಣಪ್ಪೋ, ಎಣಗಕ್ಕೆ ಹಾಕಿಲ್ಲ. ಅಯ್ಯೋ ಸುಸ್ತು ಹೊಡೆದು ಬಿಟ್ಟಿದ್ದೀನಿ. ಅಯ್ಯೋ ಬೂಡಾಕ ಅದಾಗೇನಂತೆ ಹೆಂಗೋನುವೆ ನಿನ್ನ ಮಗ ಬೋಸ್ ಅಂದ ಕೂತಾನಂತೆ. ಎಲ್ಲಾರ ಬಾಯಿಗೂ ಅದೇ ಮಾತು, ಬೋಸ್ ಅಂದ ಕೂತಾನೆ ಅಂತ ಹೇಳ್ಬಿಟ್ಟು. ನಾನು ಒಳಿಯ ಸಂದ ಕೂತಿದ್ರೆ ಸಾಕು ನಮ್ಮ ಕಷ್ಟ ಸುಖಕ್ಕೆ ಮುಂದಕ್ಕೆ ಹೆಂಗೋ ಹಾಗೆ ಆಯ್ತಾನೆ. ಇನ್ನೇನಂತೆ ಸುಮ್ಮನೆ ನೀ ಓದೋದ್ರ ಕಡೆ ಗಮನ ಕೊಟ್ಕೊಂಡ್ಲಿ ಬಿಡು, ನಾಳಿಕೆ ನೀನು ಸುಖವಾಗಿತ್ಯಾ. ಹೆಂಗೋನುವೆ ನಿನ್ನ ಮಗ ನಿನ್ನ ಸುಖವಾಗಿ ನೋಡ್ಕೊತಾನೆ. ಏನು ಕಷ್ಟಪಟ್ಬಿಟ್ಟು ಇದು ಮಾಡೋ ಅಂತ ಅವಶ್ಯಕತೆ ಏನು ಇರಕ್ಕಿಲ್ವಾ? ಹೇಳು, ಯಾಕೆ ಸುಮ್ಮನೆ ಚಿಂತೆ ಮಾಡ್ತೀಯಾ? ಮಗನ ಬಗ್ಗೆ ಚಿಂತೆನೇ ಮಾಡಕ್ಕೆ ಹೋಗ್ಬೇಡ ಕಣಮ್ಮಿ, ಎಲ್ಲ ಒಳ್ಳೇದಾಗ ಟೈಮಿಗೆ ಒಳ್ಳೇದಾಗೇ ಆಯ್ತದೆ. ಹ್ಞೂ ಕಣ, ನಾನು ಹಂಗೆ ಅನ್ಕೊಂಡ್ಬಿಟ್ಟಿದ್ದೀನಿ. ಮತ್ತೆ ಏನಣ್ಣ ವಿಶೇಷ? ಏನೇ ಇವಾಗ ನೆನಪಾಗೋಗ್ಬಿಟ್ವ ನಾವು? ಬರಂಗೇ ಇಲ್ಲ, ಚಿಕ್ಕ ಹುಡುಗಿನಾಗ ಬಂದಿರೋದು ಇವಾಗ ಬರ್ತಾ ಇದೆಯಾ ನೀನು? ಏನು ಅತ್ತೆ ಮನೆ ಎಪ್ತಿನೇ ಬರೋಕ್ಕಿಲ್ಲ? ಇಲ್ಲ ಅತ್ತೆ ಮನೆ ಚಿಕ್ಕದಾಗೈತೆ ಬಡವರು ಅಂತ ಹೇಳ್ಬಿಟ್ಟು ಬರೋಕ್ಕಿಲ್ವೋ ಏನೋ ನಾ ಕಾಣೆ. ಯಾರಮ್ಮಿ? ಅಯ್ಯೋ ಅತ್ತೆ ಹಂಗೇನಿಲ್ಲ ಅತ್ತೆ. ನೋಡಕ್ಕ ನಮ್ಮ ಮಗಳು ಬ್ಯಾಡ ಅಂದ್ರು ಕಾಲೇಜ್ಗೆ ಹೋಯ್ತೀನಿ ಅಂತ ಕುಂತ್ಕೊಂಡವಳೆ. ನಮ್ಮೂರಿಂದ ಬಸ್ಸುಗಳಿಲ್ಲ ಸರಿಯಾಗಿ ಕಾಲೇಜ್ಗೆ ಹೋಗೋಕ್ಕೆ, ಭಾಳ ದೂರ ಅಂದರೆ ಭಾಳ ದೂರ ಐತೆ. ಅದಕ್ಕೆ ನನ್ನ ಮಗಳನ್ನ ಕರ್ಕೊಂಬಂದ್ಬಿಟ್ಟು ಅತ್ತಾಗ ನಿಮ್ಮ ಮನೆಗೆ ನೀವು ಬಿಟ್ಬಿಟ್ರೆ ಹೆಂಗೋ ಅತ್ತ ಹಚ್ಚದ ಜೊತೆಗೆ ನೀವು ಹೋಯ್ತಾರೆ, ಜೊತೆಗೆ ಬರ್ತಾರೆ ಅಂತ ಅನ್ಕೊಂಡಿವ್ನಿ ನಾನು. ಸುಮ್ಮನೆ ಅಲ್ಲಿಂದ ಬಸ್ಸುಗಳಿಲ್ಲ. ನಂಗೆ ಅದೆಂಥದ್ದು ಹಾಸ್ಟೆಲ್ ಆಗೆಲ್ಲ ಇರ್ಸಕ್ಕಂತೂ ಮೊದಲೇ ಇಷ್ಟ ಇಲ್ಲ. ನೀನು ಗೊತ್ತಿಲ್ದಿರೋದು ಏನೈತೆ, ಹೆಣ್ಣೈಗಳನ್ನೆಲ್ಲ ಹೆಂಗೆ ಹಾಕ ಒಳಗಡೆ ಬಿಡೋದು ಅಲ್ಲ ಹೊರಗಡೆ ಹೆಂಗಿರಿಸ್ತಿ ಹಾಸ್ಟೆಲಾಗೆ ಎಲ್ಲನೂ ನನಗೆ ಬಯಸ್ಯಾನೆ. ಇವಳು ಬ್ಯಾಡ ಬಿಟ್ಬಿಡಮ್ಮಿ ಓದೋದನ್ನ ಅಂತಂದರೆ ಬುಡಕ್ಕಿಲ್ಲ ಅಂತ ಕುಂತವಳೆ. ನನಗೆ ಬೇರೆ ಏನೂ ದಾರಿ ಕಾಣಿಸ್ತಿಲ್ಲ. ಸರಿ ಬಿಡಮ್ಮಿ, ಅತ್ತೆ ಮನೆಗೆ ಇದ್ಕೊಂಡು ಓದ್ಕೊಂಡಂಗಿದ್ರೆ ಅತ್ತೆ ಮನೆಗೇನೆ ಇದ್ಕೊಂಡು ಓದ್ಕ, ಅತ್ತೆಗೂ ಸಹಾಯ ಮಾಡ್ದಂಗೆ ಆಯ್ತದೆ, ನೀನು ಓದ್ಕೊಂಡಂಗೆ ಆಯ್ತದೆ ಅಂತ ಹೇಳ್ದೆ. ಸರಿಯಪ್ಪ ಆಯ್ತು ಅಂತ ಬಂದವಳೆ. ಅದಕ್ಕೆ ಇನ್ನೂ ಲಗೇಜ್ ಏನು ತಗೊಂಡು ಬರಲಿಲ್ಲ. ನಿನ್ನೊಂದು ಮಾತು ಕೇಳ್ಬಿಟ್ಟು ತಗೊಂಡ್ಬಿಟ್ಟು ಬರೋಣಿ ಅಂತ ಸುಮ್ಕ ಆಗ್ಬಿಟ್ಟೆ ಅತ್ತ. ಇದೇನು ಹಿಂಗಂತೀಯ? ಯಾವತ್ತಿದ್ರು ಮಹಾಲಕ್ಷ್ಮಿ ನನ್ನ ಸೊಸೆನೇ ಅಲ್ವೇ? ಅಂತದ್ರಾಗೆ ಇವಾಗ ಬ್ಯಾಡ ಅಂತಂದ್ರೆ ಆಯ್ತದ? ಯಾವತ್ತಿದ್ರು ನಮ್ಮ ಮನೆ ತುಂಬಿಸ್ಕೊಳ್ಳೋದೆ ನಾನು ಇವಳನೇನೆಯ. ಅದಂತೂ ಅವತ್ತಿಂದನೂ ಫಿಕ್ಸ್ ಮಾಡ್ಕೊಂಡಿದೀವಿ ಚಿಕ್ಕ ಹುಡುಗರಿಂದನೂ. ಇವಳೇ ನನ್ನ ಮನೆ ಮುದ್ದಿನ ಸೊಸೆ ಅಂತ ಹೇಳ್ಬಿಟ್ಟು ನಾಳೆ ಬರೋದು ಇವತ್ತೇ ಬತ್ತವಳೆ ಅಲ್ವೇನೆ? ಅದ್ರಾಗ ಏನೈತೆ? ನನ್ನ ಮಗನ ಎಂಡ್ರು ಯಾವತ್ತಿದ್ರು ಇವಳೇನೇನೆಯ. ಏನಣ್ಣ ನೀನು? ಅಯ್ಯೋ ಒಂದಕ್ಕಿಂತ ಸಾಮಾನು ಬಟ್ಟೆ ಎಲ್ಲ ಹಾಕೊಂಬಿಟ್ಟು ಬರೋದು ಬಿಟ್ಬಿಟ್ಟವಳವೆ ನಾವು ಎಲ್ಲನೂ. ನೀನು ನೋಡು, ನಾನು ಕೇಳ್ಬಿಟ್ಟು ತಗೊಬರಣಿ ಅಂತ ಸುಮ್ಕಾಗೋಗ್ಬಿಟ್ಟ. ಅಯ್ಯಯ್ಯಯ್ಯ, ನಿಂದೊಳ್ಳೆ ತಲೆನೋವು ಆಗ್ಬಿಡ್ತು. ಹೋಗಿ ಮೊದಲು ಅದು ಏನೇನೋ ಎಲ್ಲ ತಗೊಂಬಿಟ್ಟು ಬರ್ರಿ. ನಮ್ಮ ಮನೆಗೆ ನಿನಗೆ ಇರಿವ್ರಂತೆ ಏನಮ್ಮ? ನಿನಗೇನು ಅಭ್ಯಂತರ ಇಲ್ಲ ತಾನೇ ನಮ್ಮ ಮನೆಗೆ ಇರಕ್ಕೆ? ನನ್ನ ಮಗನು ಬೋಸ್ ಅಂದ ಕೂತಾನೆ. ನಿನಗೇನು ಗೊತ್ತಾಗ್ಲಿಲ್ಲ ಮಾಡಲಿಲ್ಲ ಅಂದ್ರೂ ಎಲ್ಲ ಹೇಳ್ಕೊಡೋದು ಮಾಡೋದು ಎಲ್ಲನೂ ಮಾಡ್ತಾನೆ, ಏನೂ ತೊಂದರೆ ಇಲ್ಲ. ಸರಿನಾ? ಸರಿ ಅತ್ತೆ ಆಯ್ತು. ಸರಿ ಇರ್ರಿ, ಕಾಫಿ ಇಕ್ಕೊಂಬಿಟ್ಟು ಬರ್ತೀನಿ. ಮಗಳೇ, ಅತ್ತೆ ಮನೆಗೆ ಹೆಂಗೋನಲ್ವೇ ಅತ್ತೆಗೋಸಿ ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು ಎಲ್ಲವೂ ಮಾಡಿಕೊಟ್ಟು ಅವರು ಕಷ್ಟದಾಗಿರ್ತಾರೆ. ನೀನು ಗೊತ್ತಿಲ್ದಿರೋದು ಏನೈತೆ, ಅವರು ಕಷ್ಟದಾಗ ಅವ್ರು ನಮ್ಮಂಗೆ ಎಣಿಯ. ಅದಕ್ಕೆ ನೀನು ಅವ್ರಿಗೂ ಏನಾರ ಸಹಾಯ ಮಾಡಿಕೊಟ್ಕೊಂಡು ನೀನು ಎಲ್ಲ ಓದ್ಕೊಂಡು ಸಂದಕ್ಕಿರಬೇಕು. ಹೆಂಗಿದ್ರು ನೀನು ಈ ಮನೆ ಸೊಸೆ ಆಗೋಳು. ಗೊತ್ತಿಲ್ದಿರೋದು ಏನೈತೆ, ಇವತ್ತೆಲ್ಲ ನಾಳೆ ಬಂದ್ಬಿಟ್ಟು ನೀನು ಇದೇ ಮನೆಗೆ ಇರಬೇಕು. ಅದಕ್ಕೆ ಇವಾಗಿಂದನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಕಲ್ತ್ಕೋಬೇಕು. ಅವನು ನನ್ನೊಳಿಗೆ ಅಚ್ಚಿತ್ತು ಭಾಳ ಅಂದರೆ ಭಾಳ ಒಳ್ಳೇನು ಕಣಮ್ಮು, ಭಾಳ ಅಂದರೆ ಭಾಳ ಒಳ್ಳೇನು. ಅಷ್ಟೇ ಎಲ್ಲ ಓದೋದ್ರಾಗಂತೂ ಎತ್ತಿದ ಕೈ ಅಷ್ಟು ಸಂದಾಗ ಓದ್ತಾನಂತೆ ಎಲ್ಲರೂ ಹೇಳ್ತಾರೆ. ಡಿಗ್ರಿ ಮಾಡ್ತಾನೆ ಹೆಂಗೋ. ಅವನು ನೀನು ಹೆಂಗೋ ಓದ್ಕೊಂಡು ಹೋಗ್ರಿ, ಇಬ್ಬರು ಓದ್ಕೊಂಡು ಒಳ್ಳೆ ಕೆಲಸ ತಗೊಬಿಟ್ಟು ಗಂಡ ಹೆಂಡ್ರಿ ಇಬ್ರು ಇದ್ರಿಂಗೆ ಇರಬೇಕಪ್ಪ ಅಂತ ಅನ್ನಿಸ್ಕೋಬೇಕು. ನೀವಿಬ್ರು ಸರಿನಾ? ಇದು ಅಮ್ಮನ ಮನೆ ಅಲ್ಲ, ಅತ್ತೆ ಮನೆ. ಆದ್ರೂ ನಮ್ಮ ಅಕ್ಕ ಭಾಳ ಒಳ್ಳೆಳು. ಹೊಸಿ ತೊಗ್ಗಿ ಬೊಗ್ಗಿ ನಡ್ಕೊಂಡು ಹೆಂಗೋ ಹೋಗ್ರಿ, ಇನ್ನೊಂದು 3 ವರ್ಷ ಇಲ್ಲೇ ಓದ್ಕೊಬಿಡು ಸರಿನಾ? ಆಮೇಕಿಂದ ಬೇಕಾರೆ ಕೆಲಸಕ್ಕೆ ಹೋಗ್ಬೇಕಾರೆ ಬಾ ಮನೆಗೆ. ಆಮೇಲೆ ಇನ್ನೊಂದು ವರ್ಷ ಬಿಟ್ಕೊಂಡತ್ತಾಗ ಹೆಂಗೋ ಮದುವೆ ಮಾಡಿ ಮುಗಿಸ್ಬಿಡೋಣ. ಅವನು ಇನ್ನೂ ಚಿಕ್ಕ ಏಜು. ಸರಿನಾ? ಏನಕ್ಕೂ ಚಿಂತೆ ಮಾಡಬೇಡ. ಏನಾರ ಪ್ರಾಬ್ಲಮ್ ಆಯ್ತಾ ನಂಗೆ ಫೋನಾಗಿ ಕೇಳು. ಇಷ್ಟ ಆಗಲಿಲ್ಲ ಇರೋಕ್ಕೆ ಅಂದರೆ ಫೋನಾಗಿ ಕೇಳು ನನಗೆ, ನಾನು ಬಂದು ಕರ್ಕೊಂಡು ಹೋಗ್ಬಿಡ್ತೀನಿ. ನಿಂಗೇನು ಬೋಲ್ವಂತ ಇಲ್ಲ ಕಣಮ್ಮ. ನನಗೆ ಬಸ್ಸುಗಳಿಲ್ಲ ಊರಾಗ, ನೀನು ನಾಶ್ಲಾಗಿರ್ಸೋಕೆ ಇಷ್ಟ ಇಲ್ವಲ್ಲ, ಅದಕ್ಕೆ ಇಂಥ ಕೆಲಸ ಮಾಡಿದೆ. ಅಪ್ಪ ನೀವು ಹೆಂಗೆ ಹೇಳಿದ್ರೆ ಹಂಗೆ ಅಪ್ಪ, ನೀವು ಹೆಂಗೆ ಹೇಳಿದ್ರು ನಾನು ಹಂಗೇನೆ. ನೀವು ಇಲ್ಲಿ ಇದ್ಕೊಂಡು ಓದ್ಕೊಳ್ಳಿ ಅಂದ್ರೆ ಇಲ್ಲೇ ಇದ್ಕೊಂಡು ಓದ್ಕೊಂತೀನಿ, ಇಲ್ಲ ಕಣಮ್ಮ ಹಾಸ್ಲಾಗಿದ್ದು ಓದ್ಕೊಳ್ರಿ ಅಂದ್ರೆ ಹಾಸ್ಲಾಗಿದ್ದೇ ಓದ್ಕೊಂತೀನಿ ಅಪ್ಪ. ನನಗೇನು ಯಾವುದ್ರಲ್ಲೂ ಏನು ತೊಂದರೆ ಇಲ್ಲ. ನೀವು ಹೆಂಗೆ ಹೇಳಿದ್ರೆ ಹಂಗೇನೆಯ. ಅಂತೂ ಕಾಲೇಜ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗಿ ಬರ್ಬೇಕು ಅಷ್ಟೇನಿಯ. ನಿಮ್ಮ ಮಾತಿಗೆ ಯಾವತ್ತೂ ನಾನು ಅಡ್ಡಿ ಆಡಿದ್ದೀನಪ್ಪ. ನೀನು ಇಂಥವ್ರನ್ನ ತೋರಿಸ್ಬಿಟ್ಟು ಮದುವೆ ಮಾಡ್ಕೊಳಮ್ಮ ಅಂತಂದರೆ ಅಂಥವ್ರ ಕೈಯಾಗ ತಾಳಿ ಕಟ್ಟಿಸ್ಕೊಳಕ್ಕೆ ನಾನು ತಯಾರಾಗಿದ್ದೀನಿ ಅಪ್ಪ. ಅದು ಯಾರಾದರೂ ಆಗಿರ್ಬೋದು. ನಿಮ್ಮ ಮಾನ ಮರ್ಯಾದೆ ಕಳಿಯಕ್ಕೆ ನನಗಂತೂ ಇಷ್ಟ ಇಲ್ಲ ಕಣಪ್ಪ. ಅದು ನೀವು ಹೆಂಗೆ ಹೇಳ್ತಿರೋ ಹಂಗೆ. ಏನು ನನ್ನ ಸೊಸೆಗೇನೋ ಕಿವಿ ಮಾತು ಹೇಳಿ ಕೊಡ್ತಾ ಇದೆಯಾ? ನನ್ನ ಸೊಸೆಗೆ ನೀನು ಹೇಳೋ ಅವಶ್ಯಕತೆ ಇಲ್ಲ ಕಣಪ್ಪ. ನನ್ನ ಸೊಸೆಗೆ ನಾನು ಹೆಂಗೆ ಬೇಕೋ ಹಂಗೆ ಹೇಳ್ಕೊಂಡು ಬುದ್ಧಿ ಕಲ್ಸ್ಕೊಂತೀನಿ ಬಿಡು. ಏನೋ ಕಣಕ್ಕ
ಎಲ್ಲ ನಿನ್ನ ಮೇಲೆ ಬಿಟ್ಬಿಟ್ಟಿದ್ದೀನಿ. ಅದೇನು ಅಂತಾರಲ್ಲ, ಹೆಂಗೆ ಹೋದ್ರು ನಿನ್ನ ಮೇಲೆ ನೀನೇ ಬಿಟ್ಟಿರೋದು. ಕಷ್ಟವೋ ಸುಖವೋ ದುಃಖವೋ ಏನು ಕತೆಯೋ ಗೊತ್ತಿಲ್ಲ, ಅಂತೂ ನೀನೇನೇ ಸಂಭಾಳಿಸ್ಕೊಂಡು ನೀನೇ ಮಾಡ್ಕೊಂಡು ಹೋಗ್ಬೇಕು ಒಂದು 2 ದಿನ ಅಷ್ಟೇ. ನೀನೇ ನನ್ನ ಮಗಳು ನಿರುಸ್ಕ. ಇದು ಏನಪ್ಪಿ ಒತ್ತಿ 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 ಹೇಳ್ತಿದ್ಯಾ? ಆಯ್ತು ಹೇಳು. ಕುಡೀರಿ, ಕಾಪಿ ಕುಡೀರಿ, ತಣ್ಣಗಾಯ್ತದೆ. ಸುಮ್ಕೆ ತಿರುಗಿ ತಣ್ಣಗಾದ್ಮೇಲೆ ಸಂದಕ್ಕಿರಕ್ಕಿಲ್ಲ. ಎಲ್ಲಿ ಕಾಣ್ತಾನೆ ಇಲ್ಲ ನಿಮ್ಮ ಮಗ? ಅಯ್ಯೋ ಅವನ ಅದು ಎಲ್ಲಿ ಓದೋ ಏನು ಕತಿಯೋ. ಈ ನಡುವೆ ಅಂತೂ ಹೊಲ ಫಲ ಅಂತ ಬೇರೆ ಹೋಯ್ತಾನೆ. ಆ ಹೊಲದ ಕಡೆ ಹೋಗ್ತಾನೆ, ಅಲ್ಲೇ 1 ಗಂಟೆ ಇತ್ತಾನೆ ಬತ್ತಾನೆ. ಇನ್ನೇನು ಬರೋ ಟೇಮ್ ಆಯಿತು, ಬತ್ತಾನಿರ್ರಿ. ಏನೋ ಇನ್ನೇನು ಕಾಲೇಜ್ ಬೇರೆ ಶುರುವಾಗೋಗ್ಬಿಟ್ಟೈತಲ್ಲ. ಕಾಲೇಜ್ಗೆ ಇವತ್ತು ರಜಾ ಅಂತಿದ್ದ, ರಜಾ ಕಣಮ್ಮ ಅಂತ ಹೋಗಲಿಲ್ಲ ಅಂದ. ಅದೇನೋ ನನಗೆ ಗೊತ್ತಿಲ್ಲ. ಹೋಯ್ತಾನೆ ಬತ್ತಾನೆ. ಅದು ಏನು ಓದಾಟ ಓದ್ತಾನೋ. ಅವನು ಓದ್ತಾನೆ ಇತ್ತಾನೆ, ರಾತ್ರಿ ಎಲ್ಲ ಬಾಕ್ಲಾಕ್ಬಿಟ್ಟು ರೂಮ ಕುಂತ್ಕೊಂಡು ಓದ್ತಾನೆ ಇತ್ತಾನೆ ಅವನಂತೂ. ಮೂವತ್ತೆ ಇರ್ತದೆ ಹೇಳಿ, ಶಾನೆನೇ ಇರ್ತದೆ ಓದೋದೇನು ಕಮ್ಮಿ ಇರೋಕ್ಕಿಲ್ಲ. ಶಾನೆ ಇರ್ತದೆ ಓದೋದಂತೂ. ಓದಿ 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 ನಮಗೇನೇ ಸುಸ್ತಾಗೋಗ್ಬಿಡ್ಬೇಕು, ಅಷ್ಟೊಂದು ಓದೋದೆಲ್ಲ ಆಯ್ತದೆ. ಮಾವ ಅಷ್ಟು ಓದಲಿಲ್ಲ ಅಂತಂದರೆ ಹೆಂಗೆ ಹೇಳಿ? ಅದಕ್ಕೆ ಫಸ್ಟ್ ಕ್ಲಾಸ್ ಬರೋದು. ನಾನೇನು ಅಂತ ಸಂದಕ್ಕೇನು ಓದಕ್ಕಿಲ್ಲ, ಆದ್ರೂ ಸುಮಾರು ಓದಿ ಒಂಚೂರು ಸುಮಾರಾಗನ ಓದಿ ಫಸ್ಟ್ ಕ್ಲಾಸ್ ಬರಂಗನ ಕಷ್ಟಪಟ್ಟು ಓದ್ತಾ ಇವನು ಅಷ್ಟೇ. ನೀನು ಹಂಗೋ ಹಿಂಗೋ ಅಂತ ಕಾಲೇಜ್ ಒಂದು ಓದ್ಬಿಟ್ಟು ನಾನು ಏನಾದ್ರು ಎಕ್ಸಾಮ್ ಕೊಟ್ಟು ಪಾಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಭಾಳ ಆಸೆ ಐತೆ ನನಗೂ. ಓದಮ್ಮಿ ಓದ ಹುಡುಗಿಯರನ್ನ ಕಂಡ್ರೆ ನನಗೆ ಇಷ್ಟ. ಏನೋ ಕಣಮ್ಮ, ದುಡ್ಡಿರೋರು ಓದಿಸ್ತಾರೆ, ನಾವು ಏನು ಮಾಡೋಣ? ಅದಕ್ಕೆ ಗೌರ್ಮೆಂಟ್ ಕಾಲೇಜ್ಗೆ ನೀನು ಯಾಕಿವ್ನಿ? PG ಇರಕ್ಕಿಲ್ವಲ್ಲ, PG ಕಮ್ಮಿ ಅಲ್ವಾ? ಅದಕ್ಕೆ ಈಗ ಹೆಂಗೋ ಬಸ್ ಬೇರೆ ಫ್ರೀ ಕಣಮ್ಮಿ, ಓಡಾಡು ಫ್ರೀ ಎಲ್ಲ ಫ್ರೀನಾಗೆ ನೀನು ಓದ್ಕೊಬಿಡ ತಗಂತ ಬಿಟ್ಬಿಟ್ಟಿದ್ದೀನಿ. ಮತ್ತು ಮದುವೆ ಮಾಡಿ ಮುಗ್ಸೋಣ ಅಂದರೆ ನಿನ್ನ ಮಗ ಇನ್ನೂ ಓದ್ತಾವನೆ. ಅವನು ಒಂದು 2-3 ವರ್ಷ ಕಾಳಿಲಿ ಸದ್ಯಕ್ಕೆ ಬೇಡ ಅಂತ ನಾನು. ಅದಕ್ಕೆ ಇನ್ನೇನು ಮಾಡೋಣ? ಅದಕ್ಕೆ ಊರಾಗಿರ್ಸೋದಕ್ಕೆ ಇಲ್ಲಿ ಇರ್ಸೋದು ಮೇಲಲ್ವಾ? ಅತ್ತಾಗ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂತಲ್ಲ ಮನೆಗೂ ಅಂತ ನಾನು ಬಂದೆ. ಬಂದ ನೋಡಿ. ಏನ್ಲಾ ಎಲ್ಲೋಗಿದ್ದ ನಿಮ್ಮ ಮಾವಾಗಿಂದ ಕೇಳ್ತಾನೆ ಐತೆ. ಏನಪ್ಪ ಅಳಿಯ ಸಂದಕ್ಕಿದೆಯಲ್ಲ, ಫೋನ್ ಇಲ್ಲ ಎಂಥದ್ದು ಇಲ್ಲ? ಮಾವ ಚೆನ್ನಾಗಿದ್ದೀನಿ. ಮಾವ ಚೆನ್ನಾಗಿದ್ದೀರಾ? ಮಹ ಚೆನ್ನಾಗಿದ್ದೀನಿ. ನೀನು ಇಲ್ಲಿ ನೀನು ನೋಡಿ ಎಷ್ಟೊಂದು ತಿನ್ನುಗಳಾಗೋಗ್ಬಿಡ್ತು ನನಗಂತೂ. ಹೌದು ಮಾವ, ಬರಲಿಲ್ಲ. ಯಪ್ಪ, ಇವಳೇನಾ ನಮ್ಮ ಮಾವನ ಮಗಳು? ನನಗೆ ನಂಬಕ್ಕೆ ಆಗ್ತಿಲ್ಲ. ಚಿಕ್ಕ ಹುಡುಗಿನಾಗ ಹೆಂಗಿದ್ಲು, ಇವಾಗ ಹೆಂಗವಳೆ? ಬಿಡು, ಚೆನ್ನಾಗಿ ಕಾಣಿಸ್ತಾವಳೆ. ಬಾರ್ಲಾ ಹಚ್ಚಿತ್ತು ಬಾ. ಇನ್ಮೇಲೆ ನಿಮ್ಮ ಮಾವನ ಮಗಳು ಇಲ್ಲೇನಿಯ ಫಿಕ್ಸಪ್ಪ. ಇನ್ಮೇಲೆ ಇಬ್ರು ಜೊತೆಗೇನಿಯ ಕಾಲೇಜ್ ಹೋಗ್ರಿ, ಜೊತೆಗೇನಿಯ ಬರ್ರಿ, ಸರಿನಾ? ಅಲ್ಲಿಂದ ಬಸ್ಸುಗಳ ವ್ಯವಸ್ಥೆ ಎಲ್ಲ ಇಲ್ವಂತೆ, ಅದಕ್ಕೇನಿಯ ಯಾಕೆ ಅಂತ ಹೇಳ್ಬಿಟ್ಟು ನಾನೇ ನಿನಿಯ. ಅಂದ್ರೆ ಮಹಾ ಇಲ್ಲೇ ಇರ್ತಾಳ ಮಹಾ? ಮತ್ತೆ ಹೂ ಕಣ್ಣಳಿ ಅಂದ್ರೆ ಇರ್ಲಿ ಬಿಡಿ, ಯಾವತ್ತಿದ್ರು ಈ ಮನೆಗೆ ಸೊಸೆಯಾಗಿ ಬರೋಳೆ ತಾನೆ. ಇನ್ನ ಮುಂಚಿತವಾಗಿ ಬಂದ್ಬಿಟ್ರೆ ಏನು ಕಷ್ಟ ಆಗಕ್ಕಿಲ್ಲ ತಾನೆ. ಅದಕ್ಕೆ ನೆನೆಯ ಮುಂಚಿತವಾಗಿ ಏನಿಯ ಕರ್ಕೊಂಡ್ಬಂದ್ಬಿಟ್ಟು ಬಿಟ್ಬಿಡ್ತಾ ಇದೀನಿ. ಎಲ್ಲ ಜವಾಬ್ದಾರಿ ಒದ್ಕೊಂಡ್ಲಿ ಇಲ್ಲೇ ನೆನೆಯ ಅಂತ ಹೇಳ್ಬಿಟ್ಟು ಓಸಿ ಎಲ್ಲ ನೋಡ್ಕೊಂತಾಳ ಬಿಡಿ. ಹಾಗೆ ನಿನ್ನ ಮಗಳು ಒಂಚೂರು ಓದೋದ್ರಾಗ ಒಂಚೂರು ಇಂದು ನೀವೇನ ಸಂದ ಕೂತಿರಂತಲ್ಲ, ಅದಕ್ಕೆ ನೀವೇ ಓಸಿ ಹೇಳ್ಕೊಟ್ಬಿಡಿ. ದಿನ ಜೊತೆ ಕರ್ಕೊಂಡ್ಬಿಟ್ಟು ಬಂದ್ಬಿಡಿ, ಅಷ್ಟೇನೇ ಸಾಕು. ಬೇರೆ ಇನ್ನೇನು ಇಲ್ಲ. ಓದ್ಕೊತಾಳೆ, ಮನೆ ಕೆಲಸ ಮಾಡ್ಕೊತಾಳೆ ಎಲ್ಲನೂ. ಅಯ್ಯೋ, ನಾನು ಈಗಾಗಲೇ ಓಡೋಗಕ್ಕೆ ರೆಡಿ ಆಗೋಗ್ಬಿಟ್ಟಿದ್ದೀನಿ. ನಮ್ಮ ಮಾವ ನೋಡಿದ್ರೆ ಎಷ್ಟೊಂದು ಖುಷಿಯಾಗಿ ಬಂದ್ಬಿಟ್ಟವ್ರೆ. ಥೂ, ಇವಳು ಹಿಂಗವಳೆ ಅಂತ ನಂಗೆ ಗೊತ್ತೂ ಇರಲಿಲ್ಲ. ನೋಡೋಕ್ಕಂತೂ ಸಖತ್ತಾಗವಳೆ. ಆದರೆ ನಾನಂತೂ ರಚ್ಚನ್ನು ಲವ್ ಮಾಡಿಬಿಟ್ಟಿದ್ದೀನಿ. ಬಿಡೋಂಗಿಲ್ಲ, ಕಟ್ಕೊಳಂಗಿಲ್ಲ. ಅಂದರೆ ಇಷ್ಟಪಟ್ಟಿದ್ದೀನಿ, ಅವಳನ್ನ ಬಿಡೋಕ್ಕಾಗಲ್ಲ. ಈಗ ಪಾಪ ಎಷ್ಟೊಂದು ಆಸೆ ಇಟ್ಕೊಂಡು ಬಂದವಳೆ. ಎಲ್ಲರೂ ನನ್ನ ಅಳಿ ಅಂತ ಬೇರೆ ಅನ್ಕೊಂತ ಇದ್ದು ನಮ್ಮ ಮಾವ. ಮಾವ ಆಯ್ತು ಹೇಳಿ ಮಾವ, ಆಯ್ತು. ಹೆಂಗೋ ಕಣಪ್ಪ, ಒಂಚೂರು ಹೇಳ್ಕೊಟ್ಟು ಜೊತೆಗೆ ಚೆನ್ನಾಗಿರಿ. ಇನ್ಮೇಲೆ ಇಲ್ಲೇ ಇತ್ತಾಳೆ. ಸರಿ ಅಮ್ಮ, ಆಯ್ತು. ಏನಪ್ಪ, ಮತ್ತು ಲಾಗೇಜ್ ಎಲ್ಲ ಹಾಕೊಂಡ್ಬಿಟ್ಟು ಬಂದ್ಬಿಡ್ತೀನಿ. ಲಾಗೇಜ್ ಎಲ್ಲನೂ ನನ್ನ ಮಗಳ ಏನೇನೋ ಎಲ್ಲ ಲಾಗೇಜು ಎತ್ಕೊಂಡ್ಬಿಟ್ಟು ಬಂದ್ಬಿಡ್ತೀನಿ. ಸರಿ ಮಾವ, ಆಯ್ತು. ಏನಪ್ಪ, ನಿನಗೇನು ಅಭ್ಯಂತರ ಇಲ್ಲ ತಾನೇ? ನಿಮ್ಮ ಮಾವನ ಮಗಳಲ್ಲಿರೋದು? ಅಮ್ಮ, ಎಂಥ ಅಭ್ಯಂತರನಮ್ಮ? ನನಗೆಂಥ ಅಭ್ಯಂತರನೂ ಇಲ್ಲ. ಆರಾಮಾಗಿರ್ಲಿ ಬಿಡಮ್ಮ, ಇಲ್ಲೇನೇನೆ. ಇಲ್ಲೇ ಇರಲಿ, ಏನು ತೊಂದರೆ ಇಲ್ಲ. ಸರಿ ಹೇಳಿ ಅಂದ್ರೆ ಆಯ್ತು. ಕೈಕಾಲು ಮುಖ ತೊಳ್ಕೊಂಡು ಬರ್ತೀನಿ. ಅಯ್ಯೋ ಛೇ, ಏನೇನೋ ಮಾಡ್ತಾಯಿದ್ದೀನಿ ನನ್ನ ಜೀವನದಾಗ. ಏನು ಮಾಡ್ತಾಯಿದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ. ಆದರೆ ರಚ್ಚನ್ ಮಾತ್ರ ಬಿಡ ಮಾತೇ ಇಲ್ಲ. ಇವ್ರು ನೋಡಿದ್ರೆ ಇಷ್ಟೊಂದು ಇಷ್ಟಪಡ್ತಾರೆ. ಈಗ ನಾನು ಏನು ಮಾಡಲಿ? ಮಹಾಲಕ್ಷ್ಮಿ ನೋಡಿ ಎಷ್ಟು ಖುಷಿಯಾಗವಳೆ. ಇವಳು ನಾನು ನೋಡೇ ಇಲ್ವಲ್ಲ, ಇವತ್ತೇ ನೋಡ್ತಾ ಇರೋದು. ಇಷ್ಟೊಂದು ವರ್ಷಗಳೇ ಆಗೋಯ್ತು. ಬಿಡು. ನನ್ನ ಮಗನ ಮನ್ಸಂತೂ ನೋಡಿದ್ರೆ ಬದಲಾಯ್ತೈತೆ ಅಂತ ಅನ್ನಿಸ್ತೈತೆ ನನಗಂತೂ. ಅಲ್ವಾ, ನನ್ನ ಮಗ ಹೆಂಗೋನು ಆ ಸರೋಜಿ ಮಗಳಿಂದ ಅಲ್ಲಿಯದನ್ನು ಬಿಟ್ಬಿಟ್ಟು ನನಗೆ ಇವಳ ಜೊತೆ ನೀ ಇದ್ರೆ ಖುಷಿಯಾಗಿರ್ತಾನೆ ಅನ್ನಿಸ್ತದೆ. ಈಗ ಬೇರೆ ಸರೋಜಿ ಮಗಳದ್ದು ಮದುವೆ ಫಿಕ್ಸ್ ಆಗ್ಬಿಟ್ಟೈತೆ. ಇವನು ಮನ್ಸಿಗೆ ಶಾನೆ ಬೇಜಾರು ಮಾಡ್ಕೊಂಡಿರ್ತಾನೆ. ಹೆಂಗೋ ಇವಾಗ ಮಹಾ ಬಂದಿದ್ದು ಒಳ್ಳೇದೇನೇ ಆಯಿತು. ಇವನು ಮನಸ್ಸನ್ನ ಬದಲು ಮಾಡೇ ಮಾಡ್ತಾಳೆ. ಅತ್ತಾಗ ಹೆಂಗೋನು ಇಬ್ಬರು ಹೊಂದ್ಕೊಂಡು ಹೋಗ್ಬಿಟ್ಟು ಖುಷಿಯಾಗಿದ್ಬಿಟ್ರೆ ಅಷ್ಟೇ ಸಾಕು. ಇಂಥ ಚಿಂದಂಥ ಸೊಸೆ ನನ್ನ ಸೊಸೆ ಅಂತೂ ನಾನು ದೇವರೇ ಕಳಿಸ್ಬಿಟ್ಟವನೆ ಸದ್ಯ.